ಆರಂಭಿಕ ಚೆಂಡಿಗೆ ಬಹಳ ಶತಮಾನದ ಹೊಳತನ ದಾಖಲಿಸಿದ್ರು. ತನ್ಮೂಲಕ ಇವಾಗ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಸುಂದರತೆಯ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಟಾಸ್ ಪರಾಜಯವರ ಕಂಡ್ರು ಕೂಡ ಟೀಮ್ ಮಲ್ನಾಡ್ ಬಿರುಸಿನ ಆರಂಭವನ್ನು ಕಾಣ್ತಾ ಇತ್ತು. ಮೊದಲ ಚೆಂಡಿಗೆ ಬಹಳಷ್ಟು ಉತ್ತಮವಾದ ಸಿಕ್ಸರ್ ಅಕ್ಷಯ್ ದಾಖಲಿಸ್ತಾ ಇದ್ದಾರೆ. ಟೀಮ್ ಮಲ್ನಾಡ್ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಒಂದು ಸಿಕ್ಸರ್ ಅನ್ನು ಅಕ್ಷಯ್ ದಾಖಲಿಸಿದ್ರು. ಆ ಸಿಕ್ಸರ್ ಒಂದೆಡೆ ಶ್ರೀಕಾಂತ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 5 ಎಸೆತಗಳು ಮೊದಲ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಎರಡನೆಯ ಚೆಂಡು ಮತ್ತೆ ಊಟಗಳು ಬರ್ತಾ ಇದೆ. ನಡುವೆ ಒಂದು ಊಟದ ಹೆಚ್ಚುವರಿ. 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 7 ಊಟವನ್ನು ತಲುಪ್ತಾ ಇದ್ದಾರೆ. ಪವನ್ ರೆಡ್ಡಿ ಅವರ ಮಾಲೀಕತ್ವದ PR ಸ್ಪೋರ್ಟ್ಸ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಹಾಗೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ವ್ಯವಸ್ಥಿತ ಹಗಲು ರಾತ್ರಿ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳು ಕೂಡ. ಮೂರನೆಯ ಚೆಂಡು ನಡುವೆತ್ತ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಊಟದ ಹೆಚ್ಚುವರಿ. ತಳಮತ್ತ ಇವಾಗ 8 ಊಟವನ್ನು ತಲುಪ್ತಾ ಇದೆ. ಬೆರಸನ ಹೊರತದ ಆಕಾಶನ ಪ್ರಯತ್ನ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಅಂತಿಮದ ರನ್ನಿಂಗ್ ಕ್ಯಾಚ್ ಅನ್ನು ಇವಾಗ ಪಡ್ಕೊಳ್ತಾರೆ. ಇಲ್ಲಿ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ಸಾಘಾತವನ್ನು ಕಾಣ್ತಾ ಇರತಕ್ಕಂಥ ತಂಡ ಆರಂಭಿಕ ಚೆಂಡಿಗೆ ಒಂದೆಡೆ ಅಕ್ಷಯ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವಾಗ ಇಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಆರಂಭಿಕ ಅವರ ಪ್ರಗತಿಯಲ್ಲಿ 8ಕ್ಕೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಸುಬ್ಬ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸುಬ್ಬ ಹೊಸ ಆಟಗಾರ 8ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಮತ್ತೆ 5ನೇ ಬಾರಿ ಐದನೆಯ ಚೆಂಡು ನಡುವೆ ಕ್ಯಾಚ್ ಅವಕಾಶಗಳಿತ್ತು. ಅಂತಿಮದ ಕ್ಯಾಚ್ ಜಾರಿ ಹೋಗ್ತಾ ಇದೆ. ಇವಾಗ ಡಾಟ್ ಬಾಲ್ಗಳ ಸೇರ್ಪಡೆ. ಬಹುಶಃ ಒಂದು ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ಮತ್ತೊಂದು ವಿಕೆಟ್ ಸಾಘಾತವನ್ನು ಕಾಣ್ತಾ ಇತ್ತು. ಆ ಲೆಕ್ಕಾಚಾರಗಳು ಬದಲಾಗ್ತಾ ಇದೆ. ನಡುವೆ ಡಾಟ್ ಬಾಲ್ ನ ಸೇರ್ಪಡೆಯೂ ಕೂಡ ಕೊನೆ ಒಂದೆಸ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅದೇ ಯಾವ ರೀತಿ ಅಂತಿಮ ಚೆಂಡನ್ನು ಮುಕ್ತಾಯ ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. ಸೂಪರ್ ಹೆಸರಾದ ಕೊನೆಯ ಚೆಂಡು ಕ್ಷಣಕಾಲ ಗಾಲಿಯಲ್ಲಿ ತನ್ಮೂಲಕ ಇವಾಗ ಲೆಫ್ಟಿ ಆಟಗಾರ ಸೂಪರ್ ಬಹಳಷ್ಟು ಸಿಕ್ಸರ್ ದಾಖಲಿಸುವಂತ ಹಂತವನ್ನು ಕಂಡ್ರು. ಆ ರೂಟ್ಗಳ ಸೇರ್ಪಡೆ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 14ಕ್ಕೆ ಮೊದಲ ವಿಕೆಟ್ಸ್ ಕಳ್ಕೊಂಡ್ರು. ಎರಡನವರೆಗಾಗಿ ತರುಣ್ ಪಡುಬಿದ್ರಿ ಅವರನ್ನು ಬಳಸ್ತಾ ಇದ್ದಾರೆ. ಆರಂಭಿಕ ಎಸೆತ ಇವಾಗ ಮುಕ್ತಾಯವನ್ನು ಕಾಣ್ತಾ ಇದೆ. ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು.
ಆಯ್ತಾ ಹೆಚ್ಚುವರಿ ಓಟಗಳ ಸೇರ್ಪಡೆ 15 ಓಟವನ್ನು ತಲುಪ್ತಾ ಇದೆ. ನಗತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ನಡುವೆ ಓಟಗಳು ಬರ್ತಾ ಇದೆ. ಗೂಟದ ಹಿಂಭಾಗದಲ್ಲಿ 2 ಓಟಗಳ ಹೆಚ್ಚುವರಿ ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ದಿನಗಳಲ್ಲಿ RCB ರಾಯಲ್ ಚಾಲೆಂಜರ್ಸ್ ಪಡುಬಿದ್ರೆಯ ಪರವಾಗಿ ಆಟವನ್ನು ಆಡಿರ್ತಕ್ಕಂಥ ಒಂದೆಡೆ ತರುಣ್ ಪಡುಬಿದ್ರೆ ಇತ್ತೀಚಿನ ದಿನಗಳಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಆಡ್ತಾ ಇದ್ದಾರೆ. ಪ್ರಸ್ತುತ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲೊಂದೆಡೆ ಇವಾಗ ಅಶ್ವಮೇಧ ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ತರುಣ್ ಹೆಸರಾದ 2ನೇ ಚೆಂಡು ನಡುವೆ ಓಟಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಇವಾಗ 18 ಓಟವನ್ನು ತಲುಪ್ತಾ ಇದ್ದಾರೆ. ಆದಷ್ಟು ಓಟವನ್ನು ಟೀಮ್ ಮಲ್ನಾಡು ಆಟಗಾರರು ಆರಂಭಿಕ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೂರನೇ ಜನ ಭರವಸೆನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಬಹಳಷ್ಟು ತಮ್ಮನತೆ ಹೊಡೆತನ ದಾಖಲಿಸಿದ ಪ್ರಯತ್ನವನ್ನು ಕಂಡ್ರು. ಈತ ಸಿಕ್ಸರ್ ಅನ್ನುವಂತ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಸಿಕ್ಸರ್ಗೆ ಅವಕಾಶನ ತರುಣ್ ಮಾಡಿಕೊಟ್ರ ಒಂದು ಸಿಕ್ಸರ್ ಇವಾಗ ಸೂಪರ್ ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. 2ನೇ ಓವರ್ನ ಪ್ರಗತಿಯಲ್ಲಿ 24 ಓಟಗಳು ಕಾಣ ಸಿಗ್ತಾ ಇದ್ದೇವೆ. 2 ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ತರುಣ್ ಪಡುಬಿದ್ರಿ ಮತ್ತೆ 5ನೇ ಬಾರಿ ನಗತವನ್ನು ಕಾಣುತ್ತಾ ಇದೆ. ಚೆಂಡು ನಡುವೆ ಓಟಗಳು ಬರ್ತಾ ಇದೆ ಅತಿಕ್ರಮ ರೂಪದಲ್ಲಿ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಿರುಸಿನ ಆರಂಭವನ್ನು ಕಂಡಿದ್ದಾರೆ. ತಡ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 25 ಓಟವನ್ನು ತಲುಪ್ತಾ ಇದೆ. ಬೆರಸಿನ ಹೊಡೆತ ದಾಖಲಿಸಲು ಪ್ರಯತ್ನ. ತನ್ಮೂಲಕ ತರುಣ್ ಪಡುಬಿದ್ರೆ ಸೇರ್ತಕ್ಕಂಥ ಚೆಂಡು ಇವಾಗ ಹತ್ತರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಟೀಮ್ ಮಲ್ನಾಡ್ ತಂಡ. ಅದ್ಯಾವ ಆಟಗಾರನ ಇವಾಗ ಕಳುಹಿಸಿ ಕೊಡುತ್ತಾರೆ ನೋಡಬೇಕಾಗಿದೆ. ಒಂದು ಚೆಂಡುಗಳು ಬಾಕಿ ಉಳಿತಾ
ಹೊಸ ಬೌಲರ್ ಸ್ವಸ್ತಿಕ್ ಇವಾಗ ಚೆಂಡನ್ನ ಪಡ್ಕೊಳ್ತಾ ಇದ್ದಾರೆ ಮೊರನ್ ಅವರಿಗಾಗಿ. 18 ಎಸ್ತ ಬಾಕಿ ಉಳಿತಾ ಇದೆ ಕೂಡ. ಐದು ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಸೆಷನ್ ಮುಕ್ತಾಯವನ್ನು ಕಾಣಬೇಕು. ಬೀಸಬಾಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಊಟ ದಾಖಲಿಸಿದ ಪ್ರಯತ್ನಗಳ ನಡುವೆ ತೀರ್ಪುಗಾರರು ಇವಾಗ ಥರ್ಡ್ ಅಂಪೈರ್ ಮೊರೆಗೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿ ಒಂದು ಸೂಚನೆ ಹೊರ ಬೀಳುತ್ತೆ ಅಂತ ನೋಡಬೇಕಾಗಿದೆ. ಒಂಟಿ ಊಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥ ತಂಡ ಯಶಸ್ಸನ್ನ ಕಂಡ್ರ ಅನ್ನೋದಾಗಿ ನೋಡಬೇಕಾಗಿದೆ. ಹೋದರೆ ಆಘಾತವನ್ನ ಕಾಣ್ತಾ ಇದೆ. ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಹೋದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ತಟ್ಟುಮಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ನೋಡಿ, ಒಂದೋಟಗಳ ಸೇರ್ಪಡೆ ಓಟವನ್ನು ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ಎರಡನೆಯ ಓಟಗಳಿಗೆ ಅವಕಾಶ ಇವಾಗ ಮಾಡಿ ಕೊಡ್ತಾ ಇದ್ದಾರೆ. ಎರಡು ಓಟಗಳ ಮುಖಾಂತರ ತಂಡ ಮತ್ತೆ ಕೂಡ ಇವಾಗ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 29 ಓಟವನ್ನು ತಲುಪ್ತಾ ಇದೆ ಪ್ರಗತಿಯ ಮೂರನೇ ಓವರ್ನಲ್ಲಿ. ಪುಣಾಂತರವಾಗಿ ಬೀಳ್ತಾ ಇದೆ. ಕವರ್ಸ್ ಬಹಳಷ್ಟು ಬರುತ್ತೆ. ಹೊರತ ಬ್ಯಾಕಪ್ ಹಿಡಿತಾ ಇದೆ. ನಡುವೆ ಒಂದೋಟದ ಹೆಚ್ಚುವರಿ ತಳ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಟೀಮ್ ಮಲ್ನಾಡು ಮತ್ತು ಅಶ್ವಮೇಧದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ತಳ 30 ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೂರು ಚೆಂಡುಗಳು ಈಗಾಗಲೇ ಈ ಓವರ್ನಲ್ಲಿ ಮುಕ್ತಾಯವನ್ನು ಕಂಡಿದೆ. 4ನೇ ಬಾರಿ ಸ್ವಸ್ತಿಕ್ ಹೆಸರ 4ನೇ ಚೆಂಡು ಇವಾಗ ಕ್ಯಾಚ್ ಅವಕಾಶಗಳಿತ್ತು. ನಡುವೆ ಕ್ಷೇತ್ರ ಯಶಸ್ಸನ್ನು ಕಾಣ್ತಾರೆ. ಮತ್ತೊಂದು ವಿಕೆಟ್ ಪತನವೂ ಕೂಡ. ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ನಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರನೇ ಅವರ ಪ್ರಗತಿಯಲ್ಲಿ ಇವಾಗ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈ ಓವರ್ ಮುಕ್ತಾಯಕ್ಕಾಗಿ ಸ್ವಸ್ತಿಕ್ ಇವಾಗ ಮತ್ತೊಂದು ಯಶಸ್ಸನ್ನು ಈ ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. 30ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಆಯ್ತಾ ಮಾಡಿಕೊಟ್ರು. ಒಂದು ಊಟದ ಹೆಚ್ಚುವರಿ ತಳ ಮತ್ತೆ ಇವಾಗ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 31 ಊಟವನ್ನು ತಲುಪ್ತಾ ಇದ್ದಾರೆ. ಸ್ವಸ್ತಿಕ್ ಹೆಸರಾಗಂತ ಅಂತಿಮ ಚೆಂಡು ಊಟಗಳು ಬರಿತಾ ಇಲ್ಲ. ನಡುವೆ 3ನೇ ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 3 ಓವರ್ಗಳಲ್ಲಿ ಟೀಮ್ ಮಲ್ನಾಡು ಇವಾಗ 31 ಊಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ.
ತಳ ಮೊತ್ತ 42. ವಿಘ್ನೇಶ್ ಕೊನೆಯ ಬಾರಿ. ಅಂತಿಮ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ನಡುವೆ ಊಟಗಳು ಬರ್ತಾ ಇಲ್ಲ. ವೈಟ್ ಬಾಲ್ ಸೂಚನಾ ತೀರ್ಪು ರವಾನಿಸ್ತಾ ಇದ್ದಾರೆ. (1+1) 2 ಔಟದ ಹೆಚ್ಚುವರಿ. ಅಂತಿಮ ಎಸೆತ ನಟನಾರ ಹೊಡೆತವನ್ನು ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಒಂದು ಊಟದ ಸೇರ್ಪಡೆ. 4ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಟೀಮ್ ಮಲ್ನಾಡ್ ಇವಾಗ 45 ಊಟವನ್ನು ದಾಖಲಿಸ್ತಾ ಇದ್ದಾರೆ. ಈಗಾಗಲೇ ಟೈಮರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಮ್ಮ 2 ಕ್ಷೇತ್ರರಕ್ಷಕರು 30 ಸರ್ಕಲ್ನ ಒಳಭಾಗಕ್ಕೆ ಬರಬೇಕು. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. 2 ಕ್ಷೇತ್ರರಕ್ಷಕರು 30 ಸರ್ಕಲ್ನ ಒಳಭಾಗಕ್ಕೆ ಬರಬೇಕು. ಈಗಾಗಲೇ ತಮಗೆ ನಾವು ನಿಗದಿಪಡಿಸಿರತಕ್ಕಂಥ ಸಮಯ ಮುಕ್ತಾಯವಾಗಿದೆ. ತಾವು ಹೆಚ್ಚುವರಿ ಸಮಯವನ್ನು ಬಳಸಿದ್ದೀರಿ. ಸ್ವಸ್ತಿ ಕೊನೆಯ ಓವರ್ಗಾಗಿ 6 ಬಾಕಿ ಉಳಿತಾ ಇದೆ. ಸ್ವಸ್ತಿ ಕೆಸರಗದ ಕನ್ನಡ ಮೊದಲ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಊಟಗಳು ಬರುತ್ತಾ ಇಲ್ಲ. ಆರಂಭಿಕ ಎಸೆತ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿ ಕೊಡ್ತಾ ಇದ್ದಾರೆ ಕೂಡ. ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದೆ. 2ನೇ ಚೆಂಡು ಮತ್ತೆ ಬೀಸಬಲ ಪ್ರಯತ್ನಗಳು. ಮತ್ತೆ ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ನೋಬಾ ಸೂಚನೆ ರವಾನಿಸಿದ್ರು. 1 ಔಟದ ಹೆಚ್ಚುವರಿಯೂ ಕೂಡ ಇವಾಗ ಫ್ರೀಡ್ ಜಾರಿಯನ್ನು ಪಡ್ಕೊಳ್ತಾ ಇದೆ. ಆ ಒಂದು ಫ್ರೀಡ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಹುಟ್ಟಿ ಊಟಗಳು ಮಾತ್ರ. ಅಂತಿಮ ಓವರ್ ಚಾಲ್ತಿಯಲ್ಲಿ 46 ಊಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ಒಂದೆಡೆ ಸ್ವಸ್ತಿಗೆ ದಾಖಲಿಸ್ತಾ 2ನೇ ಓವರ್ ದಾಖಲಿಸ್ತಾ ಇರ್ತಕ್ಕಂಥ ಯಶಸ್ವಿ ಬೌಲರ್ ಕೂಡ ಅಶ್ವಮೇಧ ಪರವಾಗಿ ಆಡ್ತಾ ಇದ್ದಾರೆ. 4ನೇ ಚೆಂಡು ಚೆಂಡನ್ನ ಕಾಲ ಮೇಲೆ ಪಡ್ಕೊಂಡ್ರು. ಊಟಗಳು ಬರ್ತಾ ಇಲ್ಲ. ಸುಂದರತೆಯ ಚೆಂಡು ತಡ ಮೊತ್ತ ಒಂದೆಡೆ 46ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಸ್ವಸ್ತಿಕ್ ಮತ್ತೆ 5ನೇ ಬಾರಿ. ರೇವಾಶಾಟ್ ದಾಖಲಿಸಲ ಪ್ರಯತ್ನಗಳು ಮತ್ತೆ ಕೈ ಕೊಡ್ತಾ ಇದೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಅಂತಿಮ 1 ಸತ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿನ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ವಸ್ತಿಕ್ ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಅಂತಿಮ ಎಸೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಡುವೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈತ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಬೌಂಡ್ರಿ ಅಡ್ಡಾಯಿಸಿದ್ರು. ಅಂತಿಮದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಬೌಂಡ್ರಿ ಚೆಕ್ ಮಾಡ್ತಾ ಇದ್ದಾರೆ. ಅದೇ ಯಾವ ರೀತಿ ಯಶಸ್ಸನ್ನು ಕಾಣ್ತಾರೆ ನೋಡಬೇಕಾಗಿದೆ ಕೂಡ.
ಬೌಂಡ್ರಿ ಸೇವನ್ ಅಂತ ಸೂಚನೆ ಬರ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಂಡಿತು. 2 ಓಟುಗಳ ಹೆಚ್ಚುವರಿ. ಮೊದಲ ಸೆಷನ್ ಮುಕ್ತಾಯದ ಬಳಿಕ ಟೀಮ್ ಮಲ್ನಾಡ್ ತೀರ್ಥಹಳ್ಳಿಯ ತಂಡ ಇವಾಗ 48 ಓಟವನ್ನು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 49. ಎರಡನೆಯ ಸೆಷನ್ ಆರಂಭನ ಕಾಣಲಿಕ್ಕಿದೆ. ನಲವತ್ತೊಂಬತ್ತರ ಟಾರ್ಗೆಟ್ ಸಂಖ್ಯೆ. ಎರಡನೆಯ ಸೆಷನ್ ಆರಂಭನ ಕಾಣಲಿಕ್ಕಿದೆ. ಟಾರ್ಗೆಟ್ ಸಂಖ್ಯೆ 49. ಇಲ್ಲಿ ಕ್ಷೇತ್ರರಕ್ಷಕರು ಮಾಡಿ ಕೊಡುತ್ತಾ ಇದ್ದಾರೆ. ಅಶ್ವಮೇಧ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ತಡ ಮತ 2. ಮೊದಲ ಚೆಂಡು ಮುಕ್ತಾಯವನ್ನು ಕಾಣುತ್ತಾ ಇದೆ. 49ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇದೆ ಅಶ್ವಮೇಧ. ಒಂದೆಡೆ ಟೀಮ್ ಮಲ್ನಾಡ್ ತೀರ್ಥಹಳ್ಳಿ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ನಡುವೆ ಓಟಗಳು ಬರುತ್ತಾ ಇಲ್ಲ. ಆರಂಭಿಕ ಚೆಂಡಿಗೆ ಅವಳಿ ಓಟವನ್ನು ದಾಖಲಿಸಿದ ಆಟಗಾರ ಒಂದೆರಡು ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಈ ರೀತಿಯ ಡಾಟ್ ಬಾಲ್ಗಳು ಬಂದರೆ ಮಾತ್ರ ಇಲ್ಲಿ ಟೀಮ್ ಮಲ್ನಾಡ್ ತೀರ್ಥಹಳ್ಳಿ ಇಲ್ಲಿ ಜಯಿಸಿ ಮುಂದಿನ ಹಂತವನ್ನು ಕಾಣಲಿಕ್ಕೆ ಸಾಧ್ಯ. ಅದೇ ಯಾವ ರೀತಿ ಯಶಸ್ಸನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ರೇವಾ ಶಾಟ್ ಕಾಣಬಲ್ಲ ಬೃಹತ್ ಸದರತೆ ಹೊಡೆದ ಇವಾಗ ತರುಣ್ ಪಡಬಿದ್ರಿ ದಾಣ ಮುಖಾಂತರವಾಗಿ ಇವಾಗ ರೇವಾ ಶಾಟ್ 6 ದಾಖಲಾತಿ ಕಾಣ್ತಾ ಇದ್ದ. ರೋಟಗಳ ಸೇರ್ಪಡೆ. ಬಹಳಷ್ಟು ಮತ್ತೆ ರಿವಾ ಶಾಟ್ 6 ದಾಖಲಿಸಿದ್ದಾರೆ. ಆರಂಭಿಕ ದಿನಗಳಲ್ಲಿ ಅಪ್ಪು ಪಡಿಬಿದ್ರಿ ಅವರ ಮಾಲೀಕದ RCB ತಂಡಕ್ಕೆ ಆಡಿರ್ತಕ್ಕಂಥ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ರಿಸಾನ್ ಸ್ಪೋರ್ಟ್ಸ್ ಉಡುಪಿ ಪರವಾಗಿ ಆಡ್ತಾ ಇರ್ತಕ್ಕಂಥ ಆಟಗಾರ. ಒಂದೊಂದು ತರುಣ್ ಸ್ಟ್ರೈಕಲ್ ಇದ್ದಾರೆ. (1+1) 2 ಓಟಗಳ ಹೆಚ್ಚುವರಿ. ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. 10 ಓಟವನ್ನು ತಲುಪ್ತಾ ಇದ್ದಾರೆ. ತರುಣ್ ಹೆಸರಾದ 4ನೇ ಚೆಂಡು ಓಟಗಳು ಮತ್ತೆ ಬರ್ತಾ ಇದೆ. ನಡುವೆ ಒಂಟಿ ಓಟಗಳ ಸೇರ್ಪಡೆ. ಒಂದೆಡೆ ಬಿರುಸಿನ ಆರಂಭವನ್ನು ಕಾಣುತ್ತಾ ಇದೆ ಕೂಡ. ಮೊತ್ತ 11 ಓಟವನ್ನು ತಲುಪ್ತಾ ಇದೆ.
ಮತ್ತವರು ಬಿರುಸಿನ ಆಟಗಾರ ಶ್ರೀಕಾಂತ್ ಸ್ವಾಮಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಐದನೇ ಚೆಂಡು ಬಹಳ ಶತಮರೆ ರಕ್ಷಣಾತ್ಮಕ ಆಟ ತಟ್ಟಿಬಿಟ್ಟು ಓಟವನ್ನು ದಾಖಲಿಸಿ ಒಂದೋಟ ಸೇರ್ಪಡೆ ತಡ ಮೊತ್ತ ಕೂಡ ಮತ್ತೆ ಹಿರಿಕೆಯನ್ನು ಕಾಣುತ್ತಾ ಇದೆ. 12 ಓಟವನ್ನು ತಲುಪ್ತಾ ಇದ್ದಾರೆ. ಒಂದೇ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ನಿಖಿಲ್ ಕೊರ ಬಾರಿ ತರುಣ್ ಸ್ಟ್ರೈಕ್ ಅಲ್ಲಿ ತರುಣ್ ಗೆಲ್ಸರಗಾದ ಕೊನೆಯ ಚೆಂಡು ಬಹಳ ಶತಮರೆ ತಂದು ಚೆಂಡನ್ನು ದಾಖಲಿಸಿರುವಾಗ ಗೂಟದ ಹಿಂಭಾಗದಲ್ಲಿ ಗೂಟ ರಕ್ಷಕ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈತ ಆರಂಭಿಕ ವಿಕೆಟ್ಸ್ ಇವಾಗ ಆಘಾತವನ್ನು ಕಾಣ್ತಾ ಇದೆ. ತರುಣ್ ಪಡಬಿದ್ದ ರೂಪದಲ್ಲಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇರಬಹುದು. ಅಶ್ವಮೇಧ 49 ರನ್ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದೆ. ಈಗಾಗಲೇ ಮೊದಲ ಮುಕ್ತಾಯ ತಡ ಮೊತ್ತ 12ಕ್ಕೆ ಮೊದಲ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಅಶ್ವಮೇಧ 12ನೇ ಆಟಗಾರ ಬರಬೇಕು. ಬ್ಯಾಟ್ಸ್ಮನ್ ನೇಮ್ ನಾವು ಮೊದಲೇ ಹೇಳಿದ್ದೇವೆ. ತಾವು ಪಂದ್ಯಾಟವನ್ನು ಆಡುವಂಥ ಸಂದರ್ಭದಲ್ಲಿ ತಮ್ಮ ಹೆಚ್ಚುವರಿ ಆಟಗಾರ ನಮ್ಮ ಕಮೆಂಟ್ರಿ ಬಾಕ್ಸಲ್ಲಿ ಕಡ್ಡಾಯವಾಗಿರಬೇಕೆಂದು ಹಾಗಾಗಿ ಬ್ಯಾಟರ್ ನೇಮ್ ರಾಜೇಶ್ ನಾಗ ಸಾರಿಗೆ ಭಾಗದಲ್ಲಿ ಅಲ್ಲಿ ಅಶ್ವಮೇಧ 12ನೇ ಆಟಗಾರ ಬರಬೇಕು. ಎರಡನವರ ಆರಂಭವನ್ನು ಕಾಣಲಿಕ್ಕಿದೆ. ನಾಗಮಂಡಲ ಚೆಂಡಿಗಾಗಿ ಆರಂಭಿಕ ಎಸೆತ ತೀರಾ ಕೆಳ ಜಾದು ಹೋಗ್ತದೆ. ಓಟುಗಳು ಬರುತ್ತಾ ಇಲ್ಲಿ ರೀತಿಯ ಡಾಟ್ ಬಾಲ್ಗಳು ಮಾತ್ರ ಟೀಮ್ ಮಲ್ನಾಡ್ ತೀರ್ಥಹಳ್ಳಿಗೆ ಪಂದ್ಯಾಟವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದೆರಡು ಆರಂಭಿಕ ಎಸೆತ ಇವಾಗ ನಾಗ ಬಹಳಷ್ಟು ಉತ್ತಮವಾದ ಚೆಂಡನ್ನು ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಎರಡನೇ ಜನ ಬಿರುಸಿನ ಹೊಡೆದ ಶ್ರೀಕಾಂತ್ ಸ್ವಾಮಿ ದಾಡ ಮುಖಾಂತರ ಮಿಡ್ ವಿಕೆಟ್ ಸೀಮಾರಕಿಯ ಹೊರ ಭಾಗವನ್ನು ಕಾಣುತ್ತಾ ಇದೆ. ಆರಂಭಿಕ ಚೆಂಡು ಒಂದು ಡಾಟ್ ಬಾಲ್ ರೂಪದಲ್ಲಿ ನಾಗ ಮುಕ್ತಾಯ ಮಾಡಿಕೊಟ್ರು ಕೂಡ ಆ ಬಳಿಕದ ಎರಡನೇ ಚೆಂಡು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ತಳ ಮತ್ತೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 18 ಓಟವನ್ನು ತಲುಪ್ತಾ ಇದ್ದಾರೆ. 49ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ. ಮೂರನೇ ಚೆಂಡು ನಟನಾರ ಹೊಡೆತ ಲಾಗಾಫಲ್ಲಿ ಬಹಳ ಶತಮರತೆ ಹೊಡೆತ ತರ್ಮಲಕ್ಕೆ ಸೀಮಾರಕಿಯ ಹೊರ ಭಾಗವನ್ನು ಕಾಣ್ತಾ ಇದೆ. 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟ. ಇಪ್ಪತ್ತ 2 ಓಟವನ್ನು ತಲುಪ್ತಾ ಇದೆ. ಬಿರುಸಿನ ಸಿಕ್ಸರ್ ಮತ್ತು ಬೌಂಡ್ರಿಯನ್ನು ಶ್ರೀಕಾಂತ್ ಸ್ವಾಮಿ ಅವರು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ತರುಣ್ ಪಡುಬಿದ್ರಿ ರೂಪದಲ್ಲಿ ವಿಕೆಟ್ಸ್ ಕಳ್ಕೊಂಡ್ರು ಕೂಡ ಇಲ್ಲಿ ಆರಂಭಿಕ ಸರದಿ ಆಟಗಾರ ಶ್ರೀಕಾಂತ್ ಸ್ವಾಮಿ ಅವರ ಆಟಗ ಹಿಡಿತಾ ಇದೆ. 4ನೇ ಚೆಂಡು ನಡುವೆ ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ನಾಗ ಡಾಟ್ ಬಾಲ್ ದಾಖಲಿಸಿದ್ರು. 4 ಎಸೆತಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ 5ನೇ ಬಾರಿ ಬಹಳಷ್ಟು ಮಧ್ಯೆ ಹೊಡೆತ ನಟನಾರ ಹೊಡೆತನ್ನು ದಾಖಲಿಸಿದ್ರು. ಲಾಗನಲ್ಲಿ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂದೋಟ 2ನೇ ಓಟವನ್ನು ದಾಖಲಿಸುವಲ್ಲ ಪ್ರಯತ್ನ 2 ಮಂದಿ ಆಟಗಾರರು ಮಾಡಿದ್ದಾರೆ. 2ನೇ ಓಟಗಳ ಪೂರೈಕೆಯೂ ಕೂಡ ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸುವಲ್ಲ ಪ್ರಯತ್ನ ಅಶ್ವಮೇಧ ಆಟಗಾರರು ಮಾಡ್ತಾ ಇದ್ದಾರೆ. ತಳ ಮೊತ್ತ 2 ಓಟ ಸೇರ್ಪಡೆ 24 ಓಟವನ್ನು ತಲುಪ್ತಾ ಇದೆ.
ನಾಗ ಕೊನೆ ಬಾರಿ ರೇವಾ ಶಾಟ್ ಹೊಡೆತ ದಾಖಲಿಸಲ ಪ್ರಯತ್ನವನ್ನ ಕಂಡ್ರು. ಓಟುಗಳು ಬರುತ್ತಾ ಇಲ್ಲ. ಓವರ್ ಮುಕ್ತಾಯವನ್ನ ನಾಗ ಮಾಡಿಕೊಟ್ರು. ಮುಕ್ತಾಯದ 2 ಓವರ್ಗಳಲ್ಲಿ ಅಶ್ವಮೇಧ ಕ್ರಿಕೆಟರ್ಸ್ಗಳ ತಂಡ ಇವಾಗ 24ಕ್ಕೆ ಮೊದಲ ವಿಕೆಟ್. ಹದಿನೆಂಟು ಎಸೆತಗಳು ಬಾಕಿ ಉಳಿತಾ ಇದೆ. 25 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಈತ ಮೂರನವರ್ಗ ಬೌಲರ್ ರನ್ನ ಮತ್ತೆ ನಿಖಿಲ್ ಚೆಂಡನ್ನ ಪಡ್ಕೊಳ್ತಾ ಇದ್ದಾರೆ. ಮೂರನವರ್ಗಾಗಿ 18ಕ್ಕೆ 25 ಓಟುಗಳ ಅವಶ್ಯಕತೆ. ಮೂರನೆಯ ಓವರ್ ಆರಾಮವನ್ನು ಕಾಣುತ್ತಾ ಇದೆ. ರಾಜೇಶ್ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೆಯ ಆರಂಭಿಕ ಚೆಂಡ ಬಹಳ ಶತ ಬರುತ್ತೆ. ಹೊಡೆತ ರಾಜೇಶ್ ದಾಣ ಮುಖಾಂತರ ಇವಾಗ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಲಾಂಗ್ ಆಫ್ ನಡುವೆ ಆ ರೋಟಗಳಿಗೆ ಅವಕಾಶ ನಿಖಿಲ್ ಮಾಡಿ ಕೊಡ್ತಾ ಇದ್ದಾರೆ. ಆರಂಭಿಕ ಎಸೆತ ಸಿಕ್ಸರ್ಗೆ ಅವಕಾಶ ನಿಖಿಲ್ ಮಾಡಿಕೊಟ್ರು. ಆ ಸಿಕ್ಸರ್ ರಾಜೇಶ್ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತ ಇವಾಗ 30 ಓಟವನ್ನು ತಲುಪ್ತಾ ಇದೆ. 49ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಬಿರುಸಿನ ಆರಂಭವನ್ನು ಕಂಡ್ರು. ಆರಂಭಿಕ ಹಂತದಲ್ಲಿ ಬಹಳ ಶುದ್ಧವಾದ ಆಟವನ್ನ ಆಡ್ತಾ ಇರ್ತಕ್ಕಂಥ ಶ್ರೀಕಾಂತ್ ಸ್ವಾಮಿ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣುತ್ತಾ ಇದ್ದಾರೆ. ನಿಖಿಲ್ ಮತ್ತೆರಡನೆಯ ಬಾರಿ ಮತ್ತೆ ಓಟುಗಳು ಬರ್ತಾ ಇದೆ. ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಂಡಿತು. ಒಂದು ಓಟದ ಸೇರ್ಪಡೆ. ತಡ ಮೊತ್ತ ಕೂಡ ಮತ್ತೆ ಈ ರೀತಿಯನ್ನು ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ದಾಖಲಿಸಬೇಕಾಗಿರ್ತಕ್ಕಂಥ SR ಈ ರೀತಿ ಒಂದು ಸಿಕ್ಸರ್ ಬೌಂಡ್ರಿಗಳ ಅವಕಾಶ ಮಾಡಿಕೊಟ್ರು. ಅಶ್ವಮೇಧ 49ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಂಜ್ ಮಾಡುತ್ತಾ ಇರ್ತಕ್ಕಂಥ ತಂಡ. ಮರೆವಾ ಶಾಟ್ ಹೊಡೆತ ದಾಖಲಿಸಲ ಪ್ರಯತ್ನಗಳ ನಡುವೆ ಒಂದು ಊಟದ ಹೆಚ್ಚುವರಿ ಗೋಟದ ಹಿಂಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ ಕೂಡ. ತಳ ಮೊತ್ತ 32 ಊಟವನ್ನು ತಲುಪ್ತಾ ಇದೆ. ಬೆರಸನ ಹೊಡೆತ ದಾಖಲಿಸಲು ಪ್ರಯತ್ನ. ಸುಂದರತೆ ಹೊಡೆತ ಲಾಗಾಫ್ ಸೀಮಾರಕಿಯ ಹೊರ ಭಾಗವನ್ನು ಕಾಣುತ್ತದೆ. ಇವಾಗ ಶ್ರೀಕಾಂತ್ ಸ್ವಾಮಿ ದಾಣ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ರೂಟ್ಗಳ ಸೇರ್ಪಡೆ. ತಡ ಮತ್ತೆ ಕೂಡ ಏರಿಕೆಯನ್ನು ಕಾಣುತ್ತಾ ಇದೆ. ಇವಾಗ 38 ಓಟವನ್ನು ತಲುಪ್ತಾ ಇದ್ದಾರೆ. ಹನ್ನೊಂದು ಓಟುಗಳು ಬರಬೇಕಾಗಿದೆ. 14 ಚೆಂಡುಗಳಲ್ಲಿ 14ಕ್ಕೆ 11 ಓಟುಗಳ ಅವಶ್ಯಕತೆ. ಮತ್ತೆ ಬೀಸಬಲ ಪ್ರಯತ್ನ ತನ್ಮೂಲಕ ಬಲ ಶತ ಬರುತ್ತೆ. ಹೊಡೆತ ಸ್ಕಾರ್ಲಕ್ ಸೀಮಾರಕಿಯ ಹೊರ ಭಾಗವನ್ನು ಕಾಣುತ್ತಿದೆ. ಸಿಕ್ಸರ್ ಶ್ರೀಕಾಂತ್ ಸ್ವಾಮಿ ದಾಖಲಿಸಿದ 6 ಓಟದ ಸೇರ್ಪಡೆ. ಪ್ರಸ್ತುತ ಪಂದ್ಯವನ್ನ ಜಯಿಸಬಲ್ಲ ಲೆಕ್ಕಾಚಾರವನ್ನ ಕೊನೆಯ ಬಾರಿ ಪ್ರಸ್ತುತ ಪಂದ್ಯವನ್ನ ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಅಶ್ವಮೇಧ ಆರಂಭಿಕ ಒಂದು ಜಯದ ನಿರೀಕ್ಷರಿದ್ದಾರೆ. ಆರಂಭಿಕ ಹಂತದ SR 48 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಇಲ್ಲಿ ಬಹಳಷ್ಟು ಉತ್ತಮವಾದ ಆಟವನ್ನ ಶ್ರೀಕಾಂತ್ ಸ್ವಾಮಿ ಮುಂದುವರಿಸ್ತಾ ಇದ್ದಾರೆ. ಜಯಕ್ಕಾಗಿ 5 ಓಟುಗಳು ಬರಬೇಕಾಗಿದೆ. ನಿಖಿಲ್ ಕೊನೆಯ ಬಾರಿ ಬಹಳ ಶುದ್ಧವಾದ ಹೊಡೆತ ತನ್ಮೂಲಕ ಸುಂದರತೆ ಹೊಡೆತ ಮತ್ತೆ ಶ್ರೀಕಾಂತ್ ಸ್ವಾಮಿ ದಾಖಲಿಸಿದ ಪ್ರಸ್ತುತ ಪಂದ್ಯ. ಅಶ್ವಮೇಧ ಆಟಗಾರರು ಜಯಿಸ್ತಾ ಇದ್ದಾರೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಹೊರ ಜಿಲ್ಲೆಯ ಟೀಮ್ ಮಲ್ನಾಡ್ ತೀರ್ಥಹಳ್ಳಿ ಆಟಗಾರರಿಗೆ ನಾವು ಅಭಿಮಾನದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಆ ತಂಡದ ಕ್ಯಾಪ್ಟನ್ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಈಗಾಗಲೇ
ಮುಕ್ತಾಯ ಕಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ